ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಹರೀಶ್ ಚಂದ್ರ ಅವರೇ, ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಡಾಕ್ಟರ್ ಧನಂಜಯ ಅವರೇ, ಮಾಜಿ ಸಚಿವರು ಆಪ್ತರಾಗಿರುವಂತಹ ಶ್ರೀ ಪ್ರಮೋದ್, ಜನಪ್ರಿಯ ಸಂಸದರು ಆಪ್ತರಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಅವರೇ, ಅವರೇ ಕಿರಣ್ ಕೊಡಗಿ ಅವರೇ, ಸುರೇಶ್ ಶೆಟ್ಟಿ ಅವರೇ, ಈ ಒಂದು ವಿಶೇಷ ಸಂದರ್ಭದಲ್ಲಿ ವೇದಿಕೆ ಮೇಲೆ ಹಾಸ್ಯರಾಗಿರ್ತಕ್ಕಂಥ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿರ್ತಕ್ಕಂಥ ಕುತ್ತಿ ನವೀನ್ ಶೆಟ್ಟಿ ಅವರೇ ಸಾಕ್ತಾ ಇರುವಂತದ್ದು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಗ್ಯಾರಂಟಿ ಬಗ್ಗೆ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದ್ರು. ಇವತ್ತು ನಿಜವಾಗ್ಲೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅಥವಾ ಕಾಂಗ್ರೆಸ್ ಸರ್ಕಾರಕ್ಕೆ ತಮ್ಮ ಗ್ಯಾರಂಟಿಗಳ ಬಗ್ಗೆ ವಿಶ್ವಾಸ ಇದ್ದಿದ್ದೇ ಆಗಿದ್ರೆ ಇಷ್ಟೊತ್ತಿಗಾಗಲೇ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಮುಗಿಸ್ತಿದ್ರು. ಇಷ್ಟೊತ್ತಿಗೆ ಎಷ್ಟಾದವ್ರೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಇಷ್ಟೊತ್ತಿಗಾಗಲೇ ಚುನಾವಣೆ ಮುಗಿಸ್ಬೇಕಾಗಿತ್ತು. ಆ ರೀತಿ ಅವರಿಗೆ ರಾಜ್ಯದ ಜನರ ಬಗ್ಗೆ ವಿಶ್ವಾಸ ಇದ್ದಿದ್ದೇ ಆದ್ರೆ ಏನು ಗ್ಯಾರಂಟಿಗಳು ಕೊಟ್ಟು ಬಹಳ ಕಡ್ಡೆ ಕಳೆದಾಕಿದೆ ರೀತಿ ಮಾತನಾಡ್ತಾರೆ ರಾಜ್ಯ ಸರ್ಕಾರದವರು. ಹಿಂದೆ ಬಿಜೆಪಿ ಸರ್ಕಾರದವರು ಕೂಡ ಅನೇಕ ಜನಪರ ಯೋಜನೆಗಳನ್ನು ಕೊಟ್ಟಿದ್ರು. ಬಸವರಾಜ ಬೊಮ್ಮಾಯಿದ್ದಾಗ, ಯಡಿಯೂರಪ್ಪರು ಮುಖ್ಯಮಂತ್ರಿಗಳಿದ್ದಾಗ, ಯಡಿಯೂರಪ್ಪರು ಭಾಗ್ಯಲಕ್ಷ್ಮಿ ಯೋಜನೆ ಕೊಡಬೇಕಾದ್ರೆ ನಾಳೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಚುನಾವಣೆ ಆಗಲಿ, ಮುಂದಿನ ವಿಧಾನಸಭಾ ಚುನಾವಣೆ ಆಗಲಿ, ಲೋಕಸಭಾ ಚುನಾವಣೆ ಆಗಲಿ ಇಟ್ಕೊಂಡು ಆ ಕಾರ್ಯಕ್ರಮನ ಕೊಡಲಿಲ್ಲ. ಆ ಬಡವರ ಮನೆಯಲ್ಲಿ ಕೊಟ್ಟಿರ್ತಕ್ಕಂಥ ಹೆಣ್ಣು ಮಗು ಅದು ಶಾಪ ಅಲ್ಲ, ಭಾಗ್ಯಲಕ್ಷ್ಮಿ ಅಂತೇಳಿ ಭಾಗ್ಯಲಕ್ಷ್ಮಿ ಯೋಜನೆ ತೆಗೆದುಕೊಂಡು ಬಂದ್ರು. ಇವ್ರ ತರ ಚುನಾವಣೆ ಬಂದಾಗ ಅದು ದುಡ್ಡು ಹಾಕ್ತಾರಲ್ಲ, 18 ವರ್ಷ ಆದ್ಮೇಲೆ ಆ ಹೆಣ್ಮಗಳಿಗೆ 1 ಲಕ್ಷ ಸಿಗ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಕೂಡ ಬಡವರು ನೆನಪು ಮಾಡ್ಕೊಡ್ತಾರೆ. ಕೂಡ ಕೇಂದ್ರ ಸರ್ಕಾರದ ಮೇಲೆ ತೋರಿಸೋದಾದ್ರೆ ನೀವ್ಯಾಕಿರ್ಬೇಕು ರಾಜ್ಯ ಸರ್ಕಾರ ಹಾಗಾದ್ರೆ? 136 138 ಜನ ಶಾಸಕರಿದ್ರೂ ಸಹ ಇವತ್ತು ಆಡಳಿತ ಪಕ್ಷದ ಶಾಸಕರೇ ಬೇಸತ್ತು ಇವತ್ತು ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅಂತೇಳಿ ಇವತ್ತು ಬಹಿರಂಗವಾಗಿ ಹೇಳಿಕೆ ನೀಡ್ತಾ ಇರುವಂತದ್ದು. ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಇಲ್ಲೇ ಇದ್ದಾರೆ. ಇವತ್ತು ನವೆಂಬರ್ ಕ್ರಾಂತಿ ಅಂತೇಳಿ ಬಿಜೆಪಿಯವರೆಲ್ಲ ಮಾತಾಡಿರುವಂತದ್ದು. ಆಡಳಿತ ಪಕ್ಷದ ಸಚಿವರು ಶಾಸಕರೇ ನವೆಂಬರ್ ಕ್ರಾಂತಿ ಬಗ್ಗೆ ಚರ್ಚೆನ ಮಾಡಿರ್ತಕ್ಕಂಥದ್ದು ಬಹಿರಂಗವಾಗಿ. ಜವಾಬ್ದಾರಿ ಇದೆ, ಅದಕ್ಕಿಂತ ಹೆಚ್ಚು ಜವಾಬ್ದಾರಿ ಇವತ್ತು ವಿರೋಧ ಪಕ್ಷಕ್ಕೆ ನಮಗೆ ಇರುವಂತದ್ದು. ಆ ಕಾರಣಕ್ಕಾಗಿನೇ ಏನು ಇತ್ತೀಚೆಗೆ ಕಪ್ಪು ಬೆಳೆಗಾರರು ಹೋರಾಟಕ್ಕೆ ಇಳಿದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಸಂಘಟನೆಗೆ ಬಲ ಕೊಡುವಂತ ಶಕ್ತಿ ತುಂಬುವಂತ ಕೆಲಸ ನಾವು ಎಲ್ಲರೂ ಸೇರಿ ಮಾಡಬೇಕಾಗಿದೆ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಇವರ ಮಾತುಗಳನ್ನ ಕೇಳ್ಕೊಂಡು ನಾವು ಮೋಸ ಹೋಗಿದ್ದೇವೆ, ಅನ್ಯಾಯ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ರಾಜ್ಯದಲ್ಲಿ ಇವತ್ತು ಬಡವರು ಕೂಡ ನೆಮ್ಮದಿ ಇಲ್ಲ, ರೈತರು ಕೂಡ ಇವತ್ತು ನೆಮ್ಮದಿ ಇಲ್ಲ. ಜಾತಿಗಳ ಮಧ್ಯೆ ವಿಷಬೀಜವನ್ನು ಬಿತ್ತುವಂತ ಕೆಲಸ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ವಿನಃ ಕಿಂಚಿತ್ ಕಾಳಜಿನೂ ಕೂಡ ರಾಜ್ಯದ ಅಭಿವೃದ್ಧಿ ಬಗ್ಗೆ ಯಾವುದೋ ಒಂದು ಕಾಳಜಿ ಇಲ್ಲ. ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ಸರ್ಕಾರದ ವ್ಯವಸ್ಥೆಯಲ್ಲಿರುವಂಥದ್ದು ನಿಜವಾಗ್ಲೂ ಕೂಡ ಮಾಡಿದ ದುರ್ದೈವ. ನೋಡ್ತಾ ಇದ್ರಿ ಕಳೆದ 2.5 ವರ್ಷದಲ್ಲಿ ಯಾವ ರೀತಿ ಅವರ ಆಡಳಿತ ವೈಖರಿ, ಕಳೆದ 2.5 ವರ್ಷದಲ್ಲಿ ಈ ಯೋಗ್ಯತೆಗೆ ಕಾಂಗ್ರೆಸ್ ಸರ್ಕಾರದ ಯೋಗ್ಯತೆಗೆ ಗ್ರಾಮೀಣ ಭಾಗದಲ್ಲಿ ನೋಡಿದ್ರೆ ಜಿಲ್ಲಾ ಒಂದು ಗುಂಡಿ ಮುಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾವುದೋ ಒಂದು ಹೊಸ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಕೋಟ ಶ್ರೀನಿವಾಸ ಪೂಜಾರಿ ಅವರು ಹೇಳ್ತಾ ಇದ್ರು, ಪ್ರಿಯಾಂಕಾ ಖರ್ಗೆ ಅವರು, ನಾನು ಯಾವಾಗ ಮಾತನ್ನ ಹೇಳ್ತಾ ಇದ್ದೀನಿ, ಪ್ರಿಯಾಂಕಾ ಖರ್ಗೆ ಅಂತ ಹೇಳಿದ್ರೆ ಸರ್ವ ಇಲಾಖೆಯ ಸಚಿವರು, ಎಲ್ಲಾ ಇಲಾಖೆಗಳ ಬಗ್ಗೆನೂ ಕೂಡ ಮಾತನಾಡ್ತಾರೆ. ಅದು ಅವ್ರ ಇಲಾಖೆ ಬಗ್ಗೆ ಯಾವತ್ತೂ ಕೂಡ ಮಾತನಾಡೋದಿಲ್ಲ. ಅವ್ರ ಇಲಾಖೆ ಬಗ್ಗೆ ಅವ್ರು ಮಾತನಾಡೋದು ಯಾವತ್ತೂ ಕೇಳಿದ್ರೆ ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಯಾವತ್ತೂ ಕೂಡ ಅದ್ರ ಬಗ್ಗೆ ಮಾತನಾಡೋದಿಲ್ಲ. ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಇದೇ ವಿಚಾರಗಳನ್ನೇ ಎತ್ತುವಂಥದ್ದು. ನೋಡಿ, ರಾಜ್ಯದ ಪರಿಸ್ಥಿತಿ ಎಲ್ಲಿ ಬಂದಿದೆ ಅಂತ ಹೇಳಿದ್ರೆ, ನಮ್ಮ ರೈತರು
ಕಬ್ಬು ಬೆಳೆಗಾರರು ಕಳೆದ 5-6 ದಿನಗಳಿಂದ ಹೋರಾಟ ಮಾಡ್ತಾ ಇದ್ರು. ಪರಿಹಾರ ಕೊಡೋದು ದೂರದ ಮಾತು, ಆದ್ರೆ ಒಂದು ಚುನಾಯಿತ ಸರ್ಕಾರ ರೈತರು ಬೀದಿಗಳಿಗೂ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕನಿಷ್ಠ ಪಕ್ಷದಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರಾಗ್ಲಿ, ಸರ್ಕಾರ ಖಾತೆ ಸಚಿವರಾಗ್ಲಿ, ಇವರು ಯಾರು ಕೂಡ ಹೋರಾಟಗಾರ ನಡುವೆ ಹೋಗೋದಿಲ್ಲ, ಕಬ್ಬು ಬೆಳೆಗಾರರ ಮಧ್ಯೆ ಹೋಗೋದಿಲ್ಲ ಅಂತ ಹೇಳಿದ್ರೆ ಯಡಿಯೂರಪ್ಪ ಭಾಷೆಗಳೇನಾದ್ರೂ ಅಧಿಕಾರದ ಮದ, ಅಧಿಕಾರದ ದರ್ಪ, ಈ ರೀತಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಕ್ಷವನ್ನ ಅಥವಾ ಆಡಳಿತ ಪಕ್ಷವನ್ನು ಈ ರೀತಿ ಮಾಡುತ್ತಾ ಇದೆ. ಮೆಕ್ಕೆಜೋಳದ ಖರೀದಿ ಕೇಂದ್ರ ಕೂಡ ಪ್ರಾರಂಭ ಆಗಲ್ಲ, ಅಲ್ಲೂ ಕೂಡ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಅತಿವೃಷ್ಟಿ ಸಂದರ್ಭ ಈ ಕ್ಷಣದವರೆಗೂ ಸಹ ಕಂದಾಯ ಸಚಿವರು 30 ದಿನದಲ್ಲಿ ಬೆಳೆ ನಷ್ಟ ಆದಂತ ರೈತರಿಗೆ ಪರಿಹಾರವನ್ನು ಕೊಡ್ತೇವೆ ಅಂತೇಳಿ 1 ತಿಂಗಳಲ್ಲಿ ಕೊಡ್ತೇನೆ ಅಂತ ಹೇಳಿದ್ರು. ಇದುವರೆಗೂ ಕೂಡ 40 ದಿನ ಆದ್ರೂ ಕೂಡ ಇವತ್ತಿಗೂ ಕೂಡ ಪರಿಹಾರವನ್ನು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಅಂದ್ರೆ ಈ ನಾಡಿಗೆರಡು ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತರ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿಯಿಂದ ಇರ್ತಕ್ಕಂಥ ಸರ್ಕಾರ. ಕಾಂಗ್ರೆಸ್ ಪಕ್ಷದ 6ನೇ ಗ್ಯಾರಂಟಿ ಯಾವ್ದಪ್ಪ ಅಂತ ಹೇಳಿದ್ರೆ ಬೆಲೆ ಏರಿಕೆ. ಸತತವಾಗಿ ಬೆಲೆ ಏರಿಕೆಗಳನ್ನ ಮಾಡ್ಕೊಂಡು ಬರ್ತಾ ಇರುವಂತದ್ದು. ಸ್ಟಾಂಪ್ ಡ್ಯೂಟಿ ಇರ್ಬೋದು, ಹಾಲಿನ ದರ ಇರ್ಬೋದು, ನಿರಂತರ ಬೆಲೆ ಏರಿಕೆಗಳು ಆಗ್ತಾ ಇದ್ದಾವೆ. ಇವರ ಗ್ಯಾರಂಟಿಗಳಿಗೆ ಪ್ರತಿ ವರ್ಷ 58-60 ಸಾವಿರ ಕೋಟಿಯನ್ನು ಕ್ರೋಢೀಕರಿಸಬೇಕಾಗಿದೆ. ಅದರ ಪರಿಣಾಮ ರಾಜ್ಯದಲ್ಲಿ ಅಭಿವೃದ್ಧಿಗೆ ಹಣವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಡಳಿತ ಪಕ್ಷದ ಶಾಸಕರು ಯಾವ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ತಾವು ಗಮನಿಸ್ತಾ ಇದ್ದೀರಿ. ಕಬ್ಬು ಬೆಳೆಗಾರರು ಕೇಳ್ತಕ್ಕಂಥ ಒಂದು ನ್ಯಾಯಯುತವಾಗಿರ್ತಕ್ಕಂಥ ಬೆಲೆ ಕೊಡೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಕಬ್ಬು ಬೆಳೆಗಾರರು ಬೆಳೆದಂತ ಕಬ್ಬಿನಿಂದ ಉತ್ಪಾದನೆ ಆಗ್ತಕ್ಕಂಥ ಎಥನಾಲ್, ಮೊಲಾಸಿಸ್ ಏನಿದೆ, ಸ್ಪಿರಿಟ್ ತಯಾರು ಮಾಡ್ತಾರೆ. ಎಕ್ಸೈಸ್ ಡಿಪಾರ್ಟ್ಮೆಂಟ್ ಟಾರ್ಗೆಟ್ ಗಳನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಆದಾಯ ಬೇಕು ಅಂತ ಹೇಳಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಥವಾ ಹೆಂಡದಿಂದವರಿಗೆ ತೆರಿಗೆ ಬೇಕು ರಾಜ್ಯ ಸರ್ಕಾರಕ್ಕೆ. ಟಾರ್ಗೆಟ್ ಪ್ರತಿ ವರ್ಷನೂ ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ. ಎಕ್ಸೈಸ್ ಲೈಸೆನ್ಸ್ಗಳು ರೇಟ್ ಅನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ರೈತರು ಬೆಳೆದಂತ ಕಬ್ಬಿನಿಂದ ಪ್ರೊಡಕ್ಷನ್ ಆಗ್ತಕ್ಕಂಥ ಎಥನಾಲ್, ಮೊಲಾಸಿಸ್ ಇಂದ ಏನು ಸ್ಪಿರಿಟ್ ಮತ್ತು ಲಿಕ್ಕರ್ ತಯಾರಾಗ್ತದೆ, ಅದರಿಂದ ಸರ್ಕಾರಕ್ಕೆ ಆದಾಯ ಬೇಕು, ಆದಾಯ ಹೆಚ್ಚಾಗಬೇಕು ಅಂತ ಮುಖ್ಯಮಂತ್ರಿ ಅಪೇಕ್ಷೆ ಪಡ್ತಾರೆ ವಿನಃ ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ರೈತರು ಬೆಳೆದಂತ ಕಬ್ಬಿಗೆ ಒಂದು ವೈಜ್ಞಾನಿಕ ಬೆಲೆ ಕೊಡೋದ್ರ ಬಗ್ಗೆ ಇವತ್ತು ಉದಾಸೀನ. ಜನಪ್ರಿಯ ಸಂಸದರು, ನಮ್ಮೆಲ್ಲರ ಹಿರಿಯರಾಗಿದ್ದಾರೆ.